ಸರ್ ನಮಸ್ತೆ ಸರ್. ಈಗ ತೆಂಗಿನ ಗಿಡ ತಗೋಬೇಕಂದ್ರೆ ಯಾವ ವೆರೈಟೀಸ್ ಇದಾವೆ ಸರ್ ನಿಮ್ಮ ಹತ್ರ? ಕಡೆ ಎಲ್ಲ ತರ ವೆರೈಟೀಸ್ ಇದಾವೆ. ಬೆಸ್ಟ್ ವೆರೈಟೀಸ್ ಕೋಕೋನಟ್ ಅಲ್ಲಿ ನಿಮ್ಗೆ ಗಂಗಾ ಮಲಿಯನ್ ಡಾರ್ಫ್ ಅಂತಿದೆ, ಮಲಿಯನ್ ಡಾರ್ಫ್, ರಾಮ್ ಗಂಗಾ ಅಂತ, ರಾಮ್ ಗಂಗಾ, ಚೆನ್ನಾಗಿ ವೆರೈಟಿ ಬರುತ್ತೆ. ಹಾ ಸರ್. ಈಗ ನೀರಾವರಿ ಅಲ್ಲದೆ ಇರೋ ಪ್ಲೇಸಿಗೆ ಯಾವ ಹಾಕ್ಬೇಕು, ನೀರಾವರಿ ಇದ್ದು ಪ್ಲೇಸಿಗೆ ಯಾವ ಹಾಕ್ಬೇಕು? ಆಕ್ಚುಲಿ ಹಾರ್ಟಿಕಲ್ಚರ್ ಅಂದ್ರೆ ನಿಮ್ಗೆ ನೀರಾವರಿ ಇರ್ಬೇಕು. ಹಾ ಇಲ್ಲ, ಫಾರ್ ಎಕ್ಸಾಂಪಲ್ ನೀರಾವರಿ ಇದೆ ಅನ್ಕೊಳ್ಳಿ, ಯಾವ ತಳಿ ಹಾಕಿದ್ರೆ ಒಳ್ಳೇದು ಸರ್? ನೀವು ಕೋಕೋನಟ್ ಒಳಗಡೆ ಯಾವ ತಳಿ ಹಾಕಿದ್ರು ಬಟ್ ನಿಮ್ಗೆ ಈಲ್ಡ್ ಜಾಸ್ತಿ ಬೇಕು ಅಲ್ಲ ಸರ್, ನಿಮ್ಗೆ ರಾಮ್ ಗಂಗಾ ಮತ್ತೆ ಡಾರ್ಕ್ ವೆರೈಟಿ ಅಂದ್ರೆ ಅಲ್ಲ, ಇದು ಹೈಬ್ರಿಡ್ ಎಲ್ಲ ಹೈಬ್ರಿಡ್. ಎಷ್ಟು ವರ್ಷದ ಆದ್ಮೇಲೆ ನಾವು ಈಲ್ಡ್ ನೋಡ್ಬೋದು? 3 years ಆದ್ಮೇಲೆ 3 years ಆದ್ಮೇಲೆ. 4 ವರ್ಷದ ಒಳಗಡೆ. ಈಗ ನಿಮ್ದು ಈ ನರ್ಸರಿ ಬಿಟ್ರೆ ಎಲ್ಲಿದೆ ನಿಮ್ದು ಮೇನ್ ಹೆಡ್ ಆಫೀಸ್? ಬಂದು ನಿಮ್ಗೆ ಉಡುಪಿ, ಹುಬ್ಳಿ. ಹಾ, ಹುಬ್ಳಿ ಅಂತ ಬರುತ್ತೆ. ಅಲ್ಲಿಂದ ಈಗ ನಾವು ಬೇಕಂದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಆ ನಂಬರ್ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಗಿತು. ಹಾ ಹಾ ಸರ್. ಈಗ ಫಾರ್ ಎಕ್ಸಾಂಪಲ್ ಬಲ್ಕ್ ಆಗಿ ತಗೊಂಡ್ರೆ ಈ ನರ್ಸರಿ ಹೇಗೆ ಕೊಡ್ತೀರಾ ಸರ್? ಆಕ್ಚುಲಿ ರೇಟ್ ನಿಮ್ಗೆ ಒಂದು 5 to 10% ಡಿಸ್ಕೌಂಟ್ ಇರುತ್ತೆ. ರೇಟ್ ಗಿಂತ ಮೇಜರ್ ಏನಂದ್ರೆ ಬಲ್ಕ್ ಅಲ್ಲಿ ತಗೊಂಡ್ರೆ ನಾವೇ ಡೈರೆಕ್ಟ್ ಆಗಿ ಲ್ಯಾಂಡ್ ಬಂದು. ಸರ್ ಈಗ ರೈತರು ಏನ್ ಮಾಡ್ತಾರೆ, ನಾವು ರೈತರಾಗಿ ಈಗ ರೇಟ್ ಇಂದ ಮುಂದೆ ನೋಡೋದು ಸರ್, ಮುಂದೆ ಸಾವಿರ ಗಟ್ಟಲೆ ಇರ್ಬೇಕಾಗುತ್ತೆ ಅದು, 30 ವರ್ಷ 40 ವರ್ಷ. ಸೊ ಫಸ್ಟಿಗೆ 100-200 ಕಡಿಮೆ ತಗೊಂತಾರೆ. ಈಗ 500-600 ತಳಿ ತಗೊಂತಾರೆ, 600. ಈಗ ರೇಟ್ ಕಡಿಮೆ ಇದೆ ಅಂತ ತಗೊಂಡ್ಬಂದ್ವೆ ಮುಂದೆ ಪ್ರಾಬ್ಲಮ್ ಆಗಿಬಿಡ್ಬಾರ್ದು ಅಂತೇಳಿ ಅದಕ್ಕೆ ಹೇಳ್ತಾ ಇದೀವಿ ನಾವು. ಪ್ಲಾಂಟ್ 3 years ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಏನೇನು ಸರ್ವಿಸ್ ಇದೆ ಸರ್? ಏನಾದ್ರು ಒಂದು ಪ್ಲಾಂಟ್ ಡ್ಯಾಮೇಜ್ ಇದೆ ರೀಪ್ಲೇಸ್ ಮಾಡ್ತೀವಿ. ಇಲ್ಲ 6 months ಒನ್ ಟೈಮ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಬಲ್ಕ್ ಅಲ್ಲಿ ತಗೊಂಡಿದಾಗ ಒಂದು 3 ಎಕರೆ 4 ಎಕರೆ ಇದೆ ಅಂದ್ರೆ ಬಲ್ಕ್ ಅಂದ್ರೆ 100ಗಿನ ಮೇಲೆ ಈ ತರ. 100 ಅಂದ್ರೆ ಬಲ್ಕ್ ಅಲ್ಲ. ಆಕ್ಚುಲಿ 1 ಎಕರ್ ಪ್ಲಾಂಟೇಶನ್ ಏನಾದ್ರು ಮಾಡಿದ್ರೆ 1 ಎಕರ್ ಕೋಕೋನಟ್ ಅಂದ್ರೆ 120, 150 ಆ ತರ ಮಾಡ್ತೀವಿ. ಓಕೆ ಓಕೆ. ಆ ತರ ಮಾಡಿದ್ರೆ ನಾವು ರೆಗ್ಯುಲರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಅಲ್ಲ ಸರ್, ಇದು ಯಾವ ಪ್ಲಾಂಟ್ ಸರ್? ಇವೆಲ್ಲ ಪ್ಲಾಂಟ್ಸ್ ಎಲ್ಲ ಕೂಡ ರಾಮ್ ಗಂಗಾ ವೆರೈಟಿ. ಒಂದು ವರ್ಷದಿದೆ ಸರ್ ಇದು? ಎಲ್ಲ 9 months 9 months ಇದೆ. ಆಲ್ರೆಡಿ 9 months ಕೌಂಟ್ ಆಗಿದೆ. ಈಗ ಭೂಮಿಯಲ್ಲಿ ಹೋದ್ರೆ ಇದು ಡಿಲೀಟ್ ಆಗುತ್ತಾ, ಇದನ್ನ ಕೌಂಟ್ ಆಗುತ್ತಾ? 3 years ಬೇಕಾಗುತ್ತೆ. ಹಾ ಹಾ. ಅಂದ್ರೆ ಪ್ಯಾಕೆಟ್ ಅಲ್ಲಿ ನಾವು ಎಷ್ಟು ನೀವು ಕಂಪಲ್ಸರಿ ಭೂಮಿ ಒಳಗಡೆ ಬೆಳಿಲೇಬೇಕು. ಈಗ ಗೊಬ್ಬರ ಏನೇನು ಕೊಡ್ಬೇಕು ಸರ್? ಯಾವುದೇ ಗೊಬ್ಬರ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡೈರಿ ಫಾರ್ಮಿಂಗ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅದ್ರ ಎಲ್ಲ ಗೊಬ್ಬರ ಹಾಕ್ಬಹುದು. ಅದಕ್ಕೇನೋ ಇಂಜೆಕ್ಷನ್ ಏನೋ ಮಾಡಿಸ್ಬೇಕಂತ ನಾವೆಲ್ಲ ನೀವು ಆಗಿ ಪ್ಲಾಂಟ್ ಹಾಕ್ಬೇಕು. ನೀರ್ ಜಾಸ್ತಿ ಬೇಕು, ರೆಗ್ಯುಲರ್ ಆಗಿ ನೀರ್ ಜಾಸ್ತಿ ಕೊಟ್ಕೊಂಡು 2-3 ಸಲ ಗೊಬ್ಬರ ಕೊಟ್ರೆ ಒಳ್ಳೆ ಇಳುವರಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಬಿಟ್ರೆ ಬೇರೆ ಏನೇ ತಳಿ ಇದೆ? ಹಾವು ಇದೆ, ಬೇರೆ ಇದೆ. ಮೇಜರ್ ಆಗಿ ಸ್ಪೆಷಲ್ ಆಗಿ ಬಟರ್ ಫ್ರೂಟ್ ಅಂತಿದೆ. ಬಟರ್ ಫ್ರೂಟ್ ಇದನ್ನ ಬಟರ್ ಫ್ರೂಟ್, ಅವಕಾಡೋ ಇಂಡಿಯನ್ ವೆರೈಟಿ. ಇದು ನಾಟಿ ಮಾಡಿದ 3 ಇದೆಲ್ಲ ಇದು ಪೇರ್ಲ ವಿಯೆಟ್ನಾಂ ವೆರೈಟಿ. ಮಾವು ಸರ್, ಮ್ಯಾಂಗೋ, ಆಲ್ಫೆನ್ಸೋ ಇದೆ, ಮತ್ತೆ ಕೇಸರ್ ಇದೆ. ಎಲ್ಲಾ ತರ ಎಲ್ಲ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ನಿಮ್ಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ಓಕೆ. ಇದು ವೆಬ್ಸೈಟ್ ಇದೆ ನಿಮ್ಗೆ? ಓಕೆ ಓಕೆ. www.arnathabioplastics. ಇದು ಅವಕಾಡೋ. ಅದು ಅವಕಾಡೋ, ಅದು ಇಂಡಿಯನ್ ವೆರೈಟಿ. ಇದು ಹ್ಯಾಶ್ ವೆರೈಟಿ. ಬಟರ್ ಫ್ರೂಟ್ ಹ್ಯಾಶ್ ಇದೆ. ಇದು ಪೇರ್ಲೆ. ಇದು ಟೀ ಫುಡ್. ಟೀ ಫುಡ್ ಇದು ಕೇಸರ್ ಅಂತ ಹೇಳಿ. ಮ್ಯಾಂಗೋ, ಮತ್ತೆ ಇದು ಆಲ್ಫೆನ್ಸೋ. ಕೋಕೋನಟ್ ಸ್ಪೆಷಲ್ ಮಲಿಯನ್ ಡಾರ್ಕ್ ಕೋಕೋನಟ್. ಮಲಿಯನ್ ಡಾರ್ಕ್ ಸರ್. ಮಲಿಯನ್ ನಲ್ಲಿ 3 ವೆರೈಟೀಸ್ ಬರುತ್ತೆ ಅಂತ ಹೇಳಿ ಕೇಳ್ಪಟ್ಟೆ. ಗ್ರೀನ್, ಯೆಲ್ಲೋ, ಆರೆಂಜ್ ಆ ತರ. ಕಿಲೋ ಒಳಗಡೆ ಯೆಲ್ಲೋ, ಗ್ರೀನ್, ಆರೆಂಜ್ ಅಂತ ಬರುತ್ತೆ. ಇವೆಲ್ಲ ಕೂಡ ಗ್ರೀನ್ ಒಂದು ಬಿಟ್ಟೆ ಯೆಲ್ಲೋ, ಆರೆಂಜ್ ಅವೆಲ್ಲ ಕೂಡ ಕಂಪ್ಲೀಟ್ ವಾಟರ್ ಪರ್ಪಸ್. ಇದು 3 purpose ಅಂದ್ರೆ ಕೊಬ್ಬರಿನೂ ಬರುತ್ತೆ, ಆಮೇಲೆ ವಾಟರ್ನು ಬರುತ್ತೆ, ಆಮೇಲೆ ಏನಾದ್ರು ಮಾಡ್ಬೋದು. ಥ್ಯಾಂಕ್ ಯು ಸರ್. ಅದರಿಂದ ಲಾಭಾಂಶ ಕಾಣಬೇಕು. ಇವತ್ತಿದೆ ಸ್ಥಿರ ಮಾರುಕಟ್ಟೆ, ಸ್ಥಿರ ಬೆಲೆ ಅಂತ ನಮಗೆ. ಸ್ಥಿರ ಮಾರುಕಟ್ಟೆ ನಮ್ಗೆ ಗೊತ್ತಿದೆ. ಇವತ್ತು ರಾಜೇಂದ್ರ ಗಂಜ್ಗೆ ನಾವು ಇವತ್ತು ನಮ್ಮ ಕೃಷಿ ಉತ್ಪನ್ನ ನಾವು ತೊಗರಿ ತಂದಾಗ 8,000 ಇರುತ್ತೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ದಪ್ಪ ಎಲ್ಲ ತೂಸಿ ಇವತ್ತೊಂದು 20 ತೊಗರಿ ತಂದಿನಿ. ಆ ಸಾಲ ಹರಿಸಬೇಕು. ಆದ್ದರಿಂದ ಒಂದು ಬಜೆಟ್ ಯಾಕಂತಂದ್ರೆ ಮನುಷ್ಯರಿಗೆ ಮುಂಗಡ ಪತ್ರ ಇವತ್ತು ರೈತರಿಗೆ ಒಂದು ಕುಟುಂಬ ಬಜೆಟ್ ಇಂಪಾರ್ಟೆಂಟ್. ಆ ಬಜೆಟ್ ನಾನು 20 ಕ್ವಿಂಟಲ್ ತಗೊಂಡು ನಾನು ಬರಲಕ್ಕ ಈಗ ಇರ್ತಕ್ಕಂಥ 8,000 ಬೆಲೆ ಇವಾಗ 20
ಅಂದ್ರೆ ಸ್ಥಿರ ಮಾರುಕಟ್ಟೆ ಮಾಡ್ತೇವೆ. ಆದ್ದರಿಂದ ಇವತ್ತು ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ನಮ್ಮನ್ನ ಆಗತಕ್ಕಂತ ಇವತ್ತು ಸಮಾಜ ಸೇವಕರು ನಾವು ಬೇಡ, ಯಾಕಂದ್ರೆ ನಾನು ಅದಕ್ಕೆ ಹೆಸರೊಳಗಡೆ ಸಮಾಜ ಸೇವಕರು ಕೂಡ ಸರ್ ನಮಸ್ತೆ. ನರ್ಸರಿ ನಿಮ್ದೇನಾ ನರ್ಸರಿ? ವ್ಯವಸ್ಥೆಯಲ್ಲಿ ಇವತ್ತು ಬೇರೆ ನಿಮ್ದೇನಾ? ಎಲ್ಲಿದೆ ಸರ್ ಇದು? ಇವತ್ತು ರೈತರ ಬಗ್ಗೆ ಒಲವು ತೋರ್ಬೇಕು. ಈಗ ನಾರ್ಮಲ್ ಡೇಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿದೆ? ತಲುಗಾಳ ಸರಿపోయింది. ಒಂದು ಹೊತ್ತಾಗ ಒಬ್ರು ಬಂದ್ ಮಾಡಿದಾಗ ಏನ್ ಮಾಡ್ತೀವಿ ಪಾರ್ಟಿ ಮಾಡ ಅಂತಂದ್ರ ಸರ್ ಅಗ್ರಿಕಲ್ಚರ್ ಎಷ್ಟಂತ ಗೌರವ ಕೊಡಲ್ಲ. ನಿಮ್ಮನ್ನ ಅರ್ಧ ಸುಳ್ಳು ಹೇಳಿ ಸರ್ ನಾನು ಏನ್ ಎಷ್ಟೆಷ್ಟು ಮಾಡ್ತಾ ಇದ್ದೀನಿ, ಅಲ್ಲಿ ಬಂಡವಾಳ ಹಾಕ್ತೀನಿ, ಇಲ್ಲಿ ಬಂಡವಾಳ ಹಾಕ್ತೀನಿ ಸಣ್ಣ ಅಂತಾರೆ. ಅಂದ್ರೆ ಕೃಷಿಗೆ ಏನಾಗಿದೆ ಅಂತಂದ್ರ ಎಲ್ಲಕ್ಕಿಂತ ಕೃಷಿ ಅಂತ ಅಲ್ಲ, ನಮ್ಮ ಕೃಷಿಕರ ಮಾಡಿ ಕೃಷಿ ಅಂತ ಅದು ಮುನ್ನ ಬಣ್ಣಗಳಿಲ್ಲ. ಆ ವಿಷಯದಲ್ಲಿ ಕೂಡ ಏನೇನಲ್ಲ ಮುಂದೆ ನಾವು 7 ಜನ ಕೃಷಿಕರ ರೈತರನ್ನ ಮತ್ತು ಮಹಿಳಾ ಶಾಲೆಯನ್ನ ನಾವು